ಈ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲಿ ಮಾತ್ರನಾ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ನವೆಂಬರ್ನಲ್ಲಿ ಈ ವಿಜೇಂದ್ರ ಬದಲಾವಣೆ ಆಗ್ತಾರಾ ಅಥವಾ ಮರು ಆಯ್ಕೆ ಆಗ್ತಾರಾ, ಹೊಸ ಸಾರಥಿ ಬರ್ತಾರಾ ಬಿಜೆಪಿಗೆ ಅನ್ನುವಂಥ ಪ್ರಶ್ನೆಗಳ ನಡುವೆ ರೆಬೆಲ್ಸ್ಗಳ ಬಡದಿಂದ ನಡೆದಿರುವಂತಹ ಒಂದು ಸಭೆ ಇದೆಯಲ್ಲ, ಆ ಒಂದು ಸಭೆ ಸಾಕಷ್ಟು ಲೆಕ್ಕಾಚಾರಗಳಿಗೆ ಈಗ ಕಾರಣ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಗುಟ್ಟಾಗಿ ಇರುವ ಸುದ್ದಿಯಲ್ಲ. ಒಬ್ಬೊಬ್ಬರದ್ದು ಒಬ್ಬೊಬ್ಬರು ಕಾಲೆಳಿತಾನೇ ಇರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ನವೆಂಬರ್ ಕ್ರಾಂತಿ ಬಿರುಗಾಳಿ ಬಿಜೆಪಿಗೆ ಬೀಸಿದೆ. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬೆಲ್ಸ್ ಟೀಮ್ ರಣವ್ಯೂಹವನ್ನ ರಚಿಸಿದ್ದಾರೆ. ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಮನೆಯಲ್ಲೇ ಬಿಜೆಪಿ ರೆಬೆಲ್ ನಾಯಕರೆಲ್ಲ ಸೇರಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿ. ರೆಬೆಲ್ಸ್ ನಡೆಯಿಂದ ವಿಜೇಂದ್ರ ಪಟ್ಟಕ್ಕೂ ಕುತ್ತು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಜೊತೆ ಮೀಟಿಂಗ್ ಮಾಡಿದ್ದಾರೆ. ವಿಜೇಂದ್ರ ಬದಲಾವಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಯಬಾರದು ಅಂತ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಲು ಮುಂದಾಗಿದ್ದಾರೆ. ಇನ್ನು ಇದಕ್ಕಾಗಿ ಕಾರಣಗಳನ್ನೂ ಕೂಡ ರೆಡಿ ಮಾಡಿದ್ದಾರೆ. ವಿಜೇಂದ್ರರನ್ನು ಕೆಳಗಿಳಿಸಿ. ಕಾರಣ 1, 2 ವರ್ಷಗಳಿಂದ ಪಕ್ಷವನ್ನ ಸಕ್ರಿಯವಾಗಿರಿಸಿಲ್ಲ. ಕಾರಣ 2, ಹಿರಿಯರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕಾರಣ 3, ತನ್ನ ಆಪ್ತರ ಮಾತುಗಳನ್ನಷ್ಟೇ ಕೇಳುತ್ತಾರೆ. ಕಾರಣ 4, ಆಪ್ತರನ್ನು ಬಿಟ್ಟು ಬೇರೆಯವರ ಮಾತು ಕೇಳಲ್ಲ. ಕಾರಣ 5, ವಿಜೇಂದ್ರ ನಡೆಗೆ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಕಾರಣ 6, ಸರ್ಕಾರದ ವಿರುದ್ಧ ಹೋರಾಡಲು ವಿಫಲರಾಗಿದ್ದಾರೆ. ಕಾರಣ 7, ವಿಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಾರಣ 8, ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ. ಕಾರಣ 9, ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಪಕ್ಷ ನೆಲಕಚ್ಚುತ್ತೆ. ಕಾರಣ 10, ಕರ್ನಾಟಕದಲ್ಲಿ ಬಿಜೆಪಿ ಮಕಾಡೆ ಮಲಗಿದೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡದಂತೆ ಬಂಡಾಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲಿ ಮಾತ್ರನಾ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ನವೆಂಬರ್ನಲ್ಲಿ ಈ ವಿಜೇಂದ್ರ ಬದಲಾವಣೆ ಆಗ್ತಾರಾ ಅಥವಾ ಮರು ಆಯ್ಕೆ ಆಗ್ತಾರಾ, ಹೊಸ ಸಾರಥಿ ಬರ್ತಾರಾ ಬಿಜೆಪಿಗೆ ಅನ್ನುವಂಥ ಪ್ರಶ್ನೆಗಳ ನಡುವೆ ರೆಬೆಲ್ಸ್ಗಳ ಬಡದಿಂದ ನಡೆದಿರುವಂತಹ ಒಂದು ಸಭೆ ಇದೆಯಲ್ಲ, ಆ ಒಂದು ಸಭೆ ಸಾಕಷ್ಟು ಲೆಕ್ಕಾಚಾರಗಳಿಗೆ ಈಗ ಕಾರಣ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಗುಟ್ಟಾಗಿ ಇರುವ ಸುದ್ದಿಯಲ್ಲ. ಒಬ್ಬೊಬ್ಬರದ್ದು ಒಬ್ಬೊಬ್ಬರು ಕಾಲೆಳಿತಾನೇ ಇರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ನವೆಂಬರ್ ಕ್ರಾಂತಿ ಬಿರುಗಾಳಿ ಬಿಜೆಪಿಗೆ ಬೀಸಿದೆ. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬೆಲ್ಸ್ ಟೀಮ್ ರಣವ್ಯೂಹವನ್ನ ರಚಿಸಿದ್ದಾರೆ. ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಮನೆಯಲ್ಲೇ ಬಿಜೆಪಿ ರೆಬೆಲ್ ನಾಯಕರೆಲ್ಲ ಸೇರಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿ. ರೆಬೆಲ್ಸ್ ನಡೆಯಿಂದ ವಿಜೇಂದ್ರ ಪಟ್ಟಕ್ಕೂ ಕುತ್ತು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಜೊತೆ ಮೀಟಿಂಗ್ ಮಾಡಿದ್ದಾರೆ. ವಿಜೇಂದ್ರ ಬದಲಾವಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಯಬಾರದು ಅಂತ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಲು ಮುಂದಾಗಿದ್ದಾರೆ. ಇನ್ನು ಇದಕ್ಕಾಗಿ ಕಾರಣಗಳನ್ನೂ ಕೂಡ ರೆಡಿ ಮಾಡಿದ್ದಾರೆ. ವಿಜೇಂದ್ರರನ್ನು ಕೆಳಗಿಳಿಸಿ. ಕಾರಣ 1, 2 ವರ್ಷಗಳಿಂದ ಪಕ್ಷವನ್ನ ಸಕ್ರಿಯವಾಗಿರಿಸಿಲ್ಲ. ಕಾರಣ 2, ಹಿರಿಯರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕಾರಣ 3,
ತನ್ನ ಆಪ್ತರ ಮಾತುಗಳನ್ನಷ್ಟೇ ಕೇಳುತ್ತಾರೆ. ಕಾರಣ 4, ಆಪ್ತರನ್ನು ಬಿಟ್ಟು ಬೇರೆಯವರ ಮಾತು ಕೇಳಲ್ಲ. ಕಾರಣ 5, ವಿಜೇಂದ್ರನೆಡೆಗೆ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಕಾರಣ 6, ಸರ್ಕಾರದ ವಿರುದ್ಧ ಹೋರಾಡಲು ವಿಫಲರಾಗಿದ್ದಾರೆ. ಕಾರಣ 7, ವಿಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಾರಣ 8, ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ. ಕಾರಣ 9, ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಪಕ್ಷ ನೆಲಕಚ್ಚುತ್ತೆ. ಕಾರಣ 10, ಕರ್ನಾಟಕದಲ್ಲಿ ಬಿಜೆಪಿ ಮಕಾಡೆ ಮಲಗಿದೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡದಂತೆ ಬಂಡಾಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲಿ ಮಾತ್ರನಾ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ನವೆಂಬರ್ನಲ್ಲಿ ಈ ವಿಜೇಂದ್ರ ಬದಲಾವಣೆ ಆಗ್ತಾರಾ ಅಥವಾ ಮರು ಆಯ್ಕೆ ಆಗ್ತಾರಾ, ಹೊಸ ಸಾರಥಿ ಬರ್ತಾರಾ ಬಿಜೆಪಿಗೆ ಅನ್ನುವಂಥ ಪ್ರಶ್ನೆಗಳ ನಡುವೆ ರೆಬೆಲ್ಸ್ಗಳ ಬಣದಿಂದ ನಡೆದಿರುವಂತಹ ಒಂದು ಸಭೆ ಇದೆಯಲ್ಲ, ಆ ಒಂದು ಸಭೆ ಸಾಕಷ್ಟು ಲೆಕ್ಕಾಚಾರಗಳಿಗೆ ಈಗ ಕಾರಣ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಗುಟ್ಟಾಗಿ ಇರುವ ಸುದ್ದಿಯಲ್ಲ. ಒಬ್ಬೊಬ್ಬರದ್ದು ಒಬ್ಬೊಬ್ಬರು ಕಾಲೆಳಿತಾನೇ ಇರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ನವೆಂಬರ್ ಕ್ರಾಂತಿ ಬಿರುಗಾಳಿ ಬಿಜೆಪಿಗೆ ಬೀಸಿದೆ. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬೆಲ್ಸ್ ಟೀಮ್ ರಣವ್ಯೂಹವನ್ನ ರಚಿಸಿದ್ದಾರೆ. ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಮನೆಯಲ್ಲೇ ಬಿಜೆಪಿ ರೆಬೆಲ್ ನಾಯಕರೆಲ್ಲ ಸೇರಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿ. ರೆಬೆಲ್ಸ್ ನಡೆಯಿಂದ ವಿಜೇಂದ್ರ ಪಟ್ಟಕ್ಕೂ ಕುತ್ತು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಜೊತೆ ಮೀಟಿಂಗ್ ಮಾಡಿದ್ದಾರೆ. ವಿಜೇಂದ್ರ ಬದಲಾವಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಯಬಾರದು ಅಂತ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಲು ಮುಂದಾಗಿದ್ದಾರೆ. ಇನ್ನು ಇದಕ್ಕಾಗಿ ಕಾರಣಗಳನ್ನೂ ಕೂಡ ರೆಡಿ ಮಾಡಿದ್ದಾರೆ. ವಿಜೇಂದ್ರರನ್ನು ಕೆಳಗಿಳಿಸಿ. ಕಾರಣ 1, 2 ವರ್ಷಗಳಿಂದ ಪಕ್ಷವನ್ನ ಸಕ್ರಿಯವಾಗಿರಿಸಿಲ್ಲ. ಕಾರಣ 2, ಹಿರಿಯರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕಾರಣ 3, ತನ್ನ ಆಪ್ತರ ಮಾತುಗಳನ್ನಷ್ಟೇ ಕೇಳುತ್ತಾರೆ. ಕಾರಣ 4, ಆಪ್ತರನ್ನು ಬಿಟ್ಟು ಬೇರೆಯವರ ಮಾತು ಕೇಳಲ್ಲ. ಕಾರಣ 5, ವಿಜೇಂದ್ರನೆಡೆಗೆ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಕಾರಣ 6, ಸರ್ಕಾರದ ವಿರುದ್ಧ ಹೋರಾಡಲು ವಿಫಲರಾಗಿದ್ದಾರೆ. ಕಾರಣ 7,